ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳ ದೇವಿ ಅವರು. ಅವರು ಅತ್ಯಂತ ಪ್ರಸಿದ್ಧವಾದಂಥ ಪ್ರಸೂತಿ ತಜ್ಞರು, ಸ್ತ್ರೀರೋಗ ತಜ್ಞರು, ಜೊತೆಗೆ ಕಾಲ್ಪೋಸ್ಕೋಪಿ ಮತ್ತು ರೋಬೋಟಿಕ್ ಸರ್ಜರಿಯಲ್ಲಿ ಎತ್ತಿದ ಕೈ. ಮೇಲಾಗಿ ಅವರು ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಮಾಡಿಬಿಟ್ಟು ಈ ಸರ್ವೈಕಲ್ ಕ್ಯಾನ್ಸರ್ನ ಸ್ಕ್ರೀನಿಂಗ್ ಮಾಡೋದ್ರಲ್ಲಿ ವಿಶ್ವ ದಾಖಲೆ ಮಾಡಿದ್ದಾರೆ. ಇವತ್ತು ಅದರ ಬಗ್ಗೆನೇ ಮಾತಾಡ್ಸಕ್ಕೆ, ತಿಳಿಸಕ್ಕೆ ಬಂದಿದ್ದಾರೆ. ನಮಸ್ಕಾರ ಪರಿಮಳ ದೇವಿ ಅವರೇ, ಸ್ವಾಗತ, ಸುಸ್ವಾಗತ. ಮತ್ತೆ ಮೂಳೆ ಸವಿತಾನು ಮಾತಾಡಬೇಕು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ. ಓಕೆ ಓಕೆ. ಈ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಕನ್ನಡದಲ್ಲಿ ಏನು, ಅದು ಯಾಕಾಗತ್ತೆ, ಹೇಗಾಗತ್ತೆ, ಅದನ್ನ ಹೇಗ್ ಕಂಡು ಹಿಡಿತೀರಿ ಅಂತ ದಯವಿಟ್ಟು ನಮ್ಗೆ ತಿಳಿಸ್ಕೊಡಿ. ಮೇಡಮ್, ಸರ್ವೈಕಲ್ ಕ್ಯಾನ್ಸರ್ ಇದು ಒಂದು ದೊಡ್ಡ ಹೆಮ್ಮಾರಿ ಅಥವಾ ಒಂದು ಭೀತಿ ತರ್ತಾ ಇರೋಂತ ಒಂದು ಕಾಯಿಲೆ ಅಂತ ಅನ್ಕೋಬಹುದು. ಈ ಸರ್ವೈಕಲ್ ಕ್ಯಾನ್ಸರ್ ಒಂದು ವೈರಸ್ ಇಂದ ಬರುವಂತ ಒಂದು ಕಾಯಿಲೆ ಅಥವಾ ಒಂದು ಕ್ಯಾನ್ಸರ್ ಅಂತಾನೆ ಅನ್ಬೋದು. ಸರ್ವೈಕಲ್ ಕ್ಯಾನ್ಸರ್ ಇಸ್ ಎ ಅರ್ಬುದ ಕಾಯಿಲೆ ಅಂತ ನಾವು ಕನ್ನಡದಲ್ಲಿ ಹೇಳ್ಬೇಕಾಗುತ್ತೆ. ಇವಾಗ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹಂಚ್ಕೊಂಡಿದೀವಿ. ಅರ್ಬುದ ಕಾಯಿಲೆ ಅಂತಾನೆ ನಾವು ಹೇಳೋಣ. ಇದು ಸಾಧಾರಣವಾಗಿ ಹೆಣ್ಮಕ್ಳಲ್ಲಿ ಒಂದು ಸೆಕೆಂಡ್ ಸ್ಥಾನದಲ್ಲಿ ನಮ್ಮ ದೇಶದಲ್ಲಿ ಅವ್ರನ್ನ ಬಲಿ ತೆಗೆದುಕೊಳ್ತಾ ಇರೋ ಒಂದು ಕ್ಯಾನ್ಸರ್ ಅನ್ಬೋದು. ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್ ಒಂದು ಸ್ಥಾನದಲ್ಲಿ ಇದೆ. ಸೊ ಲಾಸ್ಟ್ ಮಂತ್ ಅಷ್ಟೇ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ತಾವು ಜಾಗೃತಿ ಮೂಡಿಸಿದ್ದೀರಾ, ಅಕ್ಟೋಬರ್ ತಿಂಗಳಲ್ಲಿ. ಈ ಒಂದು ಸರ್ವೈಕಲ್ ಕ್ಯಾನ್ಸರ್ ನಲ್ಲಿ ಗರ್ಭಕೋಶದ ಕುತ್ತಿಗೆಗೆ ಸಾಧಾರಣವಾಗಿ ಒಂದು ವೈರಸ್ ಸೆಕ್ಸುವಲ್ ಕಾಂಟ್ಯಾಕ್ಟ್ ಮೂಲಕ ಇರ್ಬೋದು, ಅಥವಾ ಪದೇ ಪದೇ ಡೆಲಿವರಿ ಆದಾಗ ಆಗುವ ಒಂದು ಇನ್ಫೆಕ್ಷನ್ ಮೂಲಕ ಇರ್ಬೋದು, ಅಥವಾ ಅವರ ಒಂದು ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಅಲ್ಲಿ ತೊಂದರೆ ಇದ್ದು ಅವರು ಹೆಚ್ಚಿನ ಒಂದು ಲೈಂಗಿಕ ಆಸಕ್ತಿಯಲ್ಲಿ ಇದ್ದಾಗ ಈ ವೈರಸ್ ಅವರಿಗೆ ಟ್ರಾನ್ಸ್ಮಿಟ್ ಆಗುವಂತ ಒಂದು ಸಾಧ್ಯತೆ ತುಂಬಾ ಇರ್ತದೆ. ಈ ವೈರಸ್ ಸರ್ವೈಕಲ್ ಒಂದು ಭಾಗದಲ್ಲಿ ಚೇಂಜಸ್ ಮಾಡ್ತಾ ಹೋಗುತ್ತೆ. ಫಸ್ಟ್ ಅದು ಇನ್ಫೆಕ್ಷನ್ ಆದ ತಕ್ಷಣ ತೊಂದರೆ ಆಗಲ್ಲ. ಗರ್ಭಕೋಶದ ಕಂಠ ನೀವು ಚಿತ್ರದಲ್ಲಿ ತೋರಿಸಿದ್ರೆ ಜನರಿಗೆ ಅರ್ಥ ಆಗತ್ತೆ. ಈ ಗರ್ಭಕೋಶ ಅದಕ್ಕೆ ಕಂಠ ಇರುತ್ತಲ್ಲ, ಆ ಮೌತ್ ಅಥವಾ ಬಾಯಿ ಅಲ್ಲಿರುವಂತದಕ್ಕೆ ತೊಂದರೆ ಆಗದಂತ. ಓಕೆ. ಗರ್ಭಕೋಶದ ಕುತ್ತಿಗೆನಲ್ಲಿ ಈ ಜನನೇಂದ್ರಿಯ ಭಾಗದಲ್ಲಿ ಒಂದು ಇನ್ಫೆಕ್ಷನ್ ಸೋಂಕು ಆಗೋದ್ರಿಂದನೋ ಅಥವಾ ಈ ದಾಂಪತ್ಯ ಜೀವನದಲ್ಲಿ ಲೈಂಗಿಕ ಕ್ರಿಯೆನಲ್ಲಿ ವೀರ್ಯಾಣುಗಳಿನಲ್ಲಿ ಕೂಡ ಈ ವೈರಸ್ ಇರುತ್ತೆ. ಈ ವೀರ್ಯಾಣು ಬರೀ ವೀರ್ಯಾಣುದಲ್ಲಿ ಅಷ್ಟೇ ಅಲ್ಲ ಅಂತಲ್ಲ, ಬಾಯಿನಲ್ಲಿ ಇರುವ ಒಂದು ನಮ್ಮ ಒಂದು ಉಗುಳಿನಲ್ಲಿ ಅಂತೀವೋ ಏನೋ ಒಂದು ಸೆಕ್ರೇಷನ್ ಅಲ್ಲಿ ಕೂಡ ಈ ವೈರಸ್ ಇರುತ್ತೆ. ಮತ್ತೆ ಏನಲ್ ಕೆನಾಲ್ ನಮ್ಮ ಗುದದ್ವಾರದಲ್ಲಿ ನಾವು ದಿನನಿತ್ಯದ ಒಂದು ಟಾಕ್ಸಿನ್ಸ್ ನ ಹೊರಗೆ ಹಾಕುವಂತ ಒಂದು ಗುದದ್ವಾರದ ಪ್ರದೇಶದಲ್ಲಿ ಕೂಡ ಈ ವೈರಸ್ ಇದ್ದು ಅಲ್ಲಿಂದ ಕೂಡ ಸರ್ವಿಕ್ಸ್ ನ ಅದು ಎಂಟ್ರಿ ಆಗ್ಬೋದು. ಮಲ್ಟಿಪಲ್ ಡೆಲಿವರಿ ಆದಾಗ ಇಂಜುರೀಸ್ ಆಗಿರುತ್ತೆ ಅಂತ ಒಂದೆಲ್ಲಾ ಸಮಯದಲ್ಲಿ ವೈರಸ್ ಎಂಟ್ರಿ ಆಗಿ ಇನ್ಫೆಕ್ಷನ್ ಮಾಡಿದಾಗ ಕೆಲವು ಚೇಂಜಸ್ ಈ ಭಾಗದಲ್ಲಿ ಆಗುತ್ತೆ. ಈ ಭಾಗದಲ್ಲಿ ಚೇಂಜಸ್ ಆಗಿರೋದು ನಂತರ ಒಂದು 7-8 ವರ್ಷದ ಮೇಲೆ ಅವ್ರು ಏನಾದ್ರೂ ಇನ್ನೂ ಇಮ್ಯುನಿಟಿ ಅವ್ರದ್ದು ಕಡಿಮೆ ಆಗೋಯ್ತು, ಅವರಿಗೆ ಜಾಸ್ತಿ ಒಂದು ಮಕ್ಕಳಿದ್ದ ಆಗಿ ಅವರಿಗೆ ಗರ್ಭಚೀಲದಲ್ಲಿ ಪೆಟ್ಟು ಬಿತ್ತು, ಮತ್ತೆ ಅದ್ರ ಬಗ್ಗೆ ಮುಂಜಾಗ್ರತೆ ಕ್ರಮ ತಗೊಳ್ತಾನೆ ಇಲ್ಲ. ಎಷ್ಟೋ ಸರಿ ವೈಟ್ ಡಿಸ್ಚಾರ್ಜ್ ಆಗಿರುತ್ತೆ, ವೈಟ್ ಡಿಸ್ಚಾರ್ಜ್ ಆದ್ರೂ ಅವ್ರು ಬರಲ್ಲ, ತಜ್ಞರ ಹತ್ರ ತೋರ್ಸ್ಕೊಳ್ಳೋದಿಲ್ಲ. ಇವೆಲ್ಲ ಒಂದು ನೆಗ್ಲಿಜೆನ್ಸ್ ಇಂದಾನು ಈ ಒಂದು ಇನ್ಫೆಕ್ಷನ್ ಕಡೆಗೆ ಒಂದ್ 8-10 ವರ್ಷಗಳ ಕಾಲ ಬಿಳೆ ಬಟ್ಟೆ ಇದ್ದವರು ಸೊಂಟ ನೋವು ಮಾಡ್ಕೊಂಡು ಬಂದಾಗ ಅವ್ರದ್ದು ನೋಡಿದ್ರೆ ಅದ್ರಲ್ಲಿರೋ ಬ್ಯಾಕ್ಟೀರಿಯಾ ಗೊತ್ತಾಗತ್ತೆ, ಫಂಗಸ್ ಗೊತ್ತಾಗತ್ತೆ, ಬಟ್ ಈ ವೈರಸ್ ಹೆಂಗ್ ಗೊತ್ತಾಗತ್ತೆ? ಯಾಕಂದ್ರೆ ಪ್ಯಾಪ್ಸ್ಮಿಯರ್ ಅಂತ ಇರೋದೇ ಅದಕ್ಕೆ. ಅದು ಹೇಳೋಳು ಇದ್ದೆ ನಾನು. ಪ್ಯಾಪ್ಸ್ಮಿಯರ್ ಅಂತ ಸೆಕ್ರೇಷನ್ಸ್ ನಾವು ವ್ಯಜನದಲ್ಲಿ ಇರೋ ಸೆಕ್ರೇಷನ್ಸ್ ನ ತಗೊಂಡು ಕಳಿಸಿದಾಗ ಆ HPV ವೈರಸ್ ಒಂದು ಅಂಶ ಅಲ್ಲಿ ಇದೆಯಾ ಅಂತ ಗೊತ್ತಾಗ್ಬಿಡುತ್ತೆ. ಸಾಧಾರಣ 30 ವರ್ಷದೊಳಗೆ HPV ವೈರಸ್ ಇದೇ ಇರುತ್ತೆ, ಯಾಕಂದ್ರೆ ಅವ್ರು ಅದೇ ಮದುವೆ ಆಗಿ ದಾಂಪತ್ಯ ಜೀವನದಲ್ಲಿ ಇರ್ತಾರೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಈಗ ನಾವು ಹೇಗೆ ಹ್ಯೂಮನ್ ಇದು HIV ಏಡ್ಸ್ ವೈರಸ್ ಅಂತೀವೋ, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್, ಅದೇ ತರ ಇದು ಹ್ಯೂಮನ್ ಪ್ಯಾಪಿಲೋಮಾ. ಯಾಕಂದ್ರೆ ಈ ಪ್ಯಾಪಿಲೋಮಾ ಗ್ರೂಪ್ ಆಫ್ ವೈರಸ್ ಒಂಥರ ಈ ದೊಡ್ಡ ಕುಟುಂಬ ಇರುತ್ತೆ ನೋಡಿ. ಒಂದ್ಸರಿ ಹಳ್ಳಿ ಮನೆಗಳಲ್ಲಿ ಒಂದ್ 20 ಜನ 30 ಜನ ಆತರ ಇದು ದೊಡ್ಡ ಕುಟುಂಬ. ಇದು 110-150 ಮೇಲೆ ಇದ್ರದ್ದು ಇದಿರುತ್ತೆ, ಬ್ರೀಡ್ ಇರುತ್ತೆ. ಅದ್ರೊಳಗಡೆ 16, 18, 33, 34 ಅಂತ ಒಂದ್ 5-6 ಇದಾವೆ. ಅವು ಕೆಟ್ಟ ಒಂದು ಜಾತಿ ಹೂವು. ಅವುಗಳು ಜಾಸ್ತಿ ಉಳ್ಕೊಂಡು ಅಲ್ಲಿ ಏನಾರು ಚೇಂಜಸ್ ಕ್ರಿಯೇಟ್ ಮಾಡಿದಾಗ ಸರ್ವೈಕಲ್ ಕ್ಯಾನ್ಸರ್ಗೆ ಈಡಾಗ್ಬೋದು. ಆದ್ರಿಂದ ಈ ಪ್ಯಾಪ್ಸ್ಮಿಯರ್ ನಂತರ ನಾವು ಮಾಡೋ ಒಂದು ಸ್ಪೆಷಾಲಿಟಿ ತಮಗೆ ಗೊತ್ತಿರೋದು ಕಾಲ್ಪೋಸ್ಕೋಪಿ. ಇವೆರಡೂ ಕೂಡ ನಾವು ಒಂದಕ್ಕೊಂದು ಸಮ್ಮಿಳಿತಗೊಳಿಸಿದಾಗ 100% ನಾವು ಈ ಕ್ಯಾನ್ಸರ್ನ ಮೊದಲೇ
ಪ್ರಿವೆನ್ಷನ್ ಮಾಡ್ಬಿಡ್ಬೋದು. ಪ್ರಿವೆನ್ಷನ್ ಕ್ಯಾನ್ಸರ್ ಮಾಡೋದ್ರಿಂದ ಆಗೋ ಹಾಗನೆ ತಡೆಗಟ್ಟಬಹುದು ಅಂತ. ಹಾ ಓಕೆ. ಅರ್ಲಿ ಸ್ಟೇಜ್ ಅಲ್ಲಿ ಮಾಡೋದ್ರಿಂದ ಅವರಿಗೆ 90% ನಾವು ಇವ್ರನ್ನ ಲೈಫ್ ಸ್ಪ್ಯಾನ್ ನಾವು ಅವ್ರದ್ದು ಖಂಡಿತವಾಗ್ಲೂ ಸಂರಕ್ಷಣೆ ಮಾಡಬಹುದು. ಅದೇ ಹಾ. 2ನೇ ಸ್ಟೇಜ್, 3ನೇ ಸ್ಟೇಜ್, 4ನೇ ಸ್ಟೇಜಿಗೆ ಹೋದ್ರೆ ಅವ್ರು ಕಾಯಿಲೆ ಬಂದಾಗ್ಲಿಂದ ಒಂದು 20 ವರ್ಷ 30 ವರ್ಷ ಬದುಕಬಹುದು. ಇದು ಹಾ. ಒಂದೇ ವೈರಸ್ ಎಲ್ಲಾ ಕ್ಯಾನ್ಸರ್ಗಳಲ್ಲಿ ಕಂಡು ಬಂದಿರೋದು ಮೇಡಮ್. ಈ ಹಾ. ಒಂದು ಹಾ. ವೈರಸ್ ಇದೆ ಅಂತ ನಾವು ತಕ್ಷಣ ಇದಕ್ಕೆ ಮುಂಜಾಗ್ರತೆ ಕ್ರಮ ಕೈಗೊಳ್ಬಹುದು. ಅದೇ ನೀವು ಹ್ಮ್. ಬ್ರೆಸ್ಟ್ ಕ್ಯಾನ್ಸರ್ ನೋಡಿ, ಇಂಟೆಸ್ಟೈನ್ ಕ್ಯಾನ್ಸರ್ ನೋಡಿ, ಸ್ಟಮಕ್ ಹ್ಮ್. ಕ್ಯಾನ್ಸರ್ ನೋಡಿ, ಅಲ್ಲೆಲ್ಲ ಹ್ಮ್. ಈ ತರ ವೈರಸ್ ಇಂದ ಆಗಂತದಲ್ಲ, ಅದು ಲೈಫ್ ಸ್ಟೈಲ್ ಆಗೋದಿಲ್ಲ. ಹೌದು ಹೌದು. ಹಾ. ಸೊ ಈ ವೈರಸ್ ನ ಕಂಡು ಹಿಡಿದು ಅದ್ರ ಬಗ್ಗೆ ಮುಂಜಾಗ್ರತೆಯನ್ನ ಮೂಡಿಸಿ ಅದ್ರ ಬಗ್ಗೆ ನಾವು ಕಲ್ಪನೆ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಎಲ್ಲಾ ಕಡೆ 10 ಹಲವು ಕ್ಯಾಂಪ್ಗಳನ್ನ ಮಾಡ್ತಾ ಇರ್ತೀವಿ. ಹಾ. ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಅಂತಾನು ತುಂಬಾ ಕಾರ್ಯಕ್ರಮಗಳನ್ನ ಕರ್ನಾಟಕದಾದ್ಯಂತ ಹಮ್ಮಿಕೊಂಡು ಅದ್ರ ಜೊತೆ ನಾವು ಕೂಡ ಶ್ರಮವನ್ನು ಕೊಡ್ತಾ ಇರ್ತೀವಿ. ಅದನ್ನ ಹಾ. ನಮ್ಮ ಜನಗಳು ಉಪಯೋಗಿಸ್ಕೋಬೇಕು. ಅರ್ಲಿ ಹ್ಮ್. ಡಿಟೆಕ್ಷನ್ ಇಸ್ ದ ಪ್ರಿವೆನ್ಷನ್ ಆಫ್ ಕ್ಯಾನ್ಸರ್ಸ್ ಅಂತ ನಾವು ಓಕೆ. ಹೇಳ್ಬೋದು. ಓಕೆ. ಸ್ಟಿಚ್ ಇನ್ ಓಕೆ. ಟೈಮ್ ಸೇವ್ಸ್ 9 ಅಂತೀವಿ. ಒಂದು ಓಕೆ. ಕರೆಕ್ಟ್ ಸಂದರ್ಭದಲ್ಲಿ ಅದನ್ನ ಕಂಡಿಡಿದ್ಬಿಟ್ರೆ ಈ ಕ್ಯಾನ್ಸರ್ ಇಂದ ತುಂಬಾ ಅಲ್ಲ, ಬಚಾವಾಗ್ಬೋದು. ಇಲ್ಲಿ ಸ್ಟಿಚ್ ಇನ್ ಟೈಮ್ ಸೇವ್ ದ ಲೈಫ್ ಅಂತ ಅಂಡ್ ಲೈಫ್ ಪ್ರಿವೆಂಟ್ಸ್ ದ ಲೈಫ್ ಲೈನ್, ಕ್ಯಾನ್ಸರ್ ಅಂತಂದು ಲೈಫ್ ಲೈನ್, ಲೈಫ್ ಲೈನ್, ಅವ್ರಿಗೆ ಲೈಫ್ ಫುಲ್ ಲೈನ್ ಲೈಫ್ ಸ್ಪ್ಯಾನ್ ಕೊಡಬಹುದು ಅಂತ. ಕೊಡ್ಬೋದು. ಹಾಗಾದ್ರೆ ಈ ವೈರಸ್ಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಔಷಧಿಗಳಿದೆನಾ ಅಥವಾ ಅದನ್ನ ಪ್ರಿವೆಂಟ್ ಮಾಡಕ್ಕೆ ವ್ಯಾಕ್ಸಿನ್ ಇದೆನಾ, ಏನಿದೆ ಅಂತ ದಯವಿಟ್ಟು ತಿಳಿಸ್ಕೊಡಿ. ಮೆಡಿಸಿನ್ ಅಂದ್ರೆ ಈಗ ವೈಟ್ ಡಿಸ್ಚಾರ್ಜ್ ಎಲ್ಲ ಅರ್ಲಿ ಸ್ಟೇಜ್ ಅಲ್ಲಿ ಬಂದ ತಕ್ಷಣ ಕ್ಯಾನ್ಸರ್ ಅಂತಲ್ಲ, ಅದನ್ನ ಗುಣಪಡಿಸಕ್ ಮೆಡಿಸಿನ್ ಕೊಡ್ತೀವಿ. ಆದ್ರೆ ಹಗಲೆಲ್ಲ ಆದಾಗ ನಾವು ಅದಕ್ಕೆ ವ್ಯಾಕ್ಸಿನೇಷನ್ ಕೂಡ ಇದೆ. ಇವಾಗ ಸರ್ಜರೀಸ್ ಕೂಡ ಇದೆ ಸ್ಟೇಜ್ ಮೇಲೆ. ಬಟ್ ಈಗ ಒಂದು ಹೆಣ್ಮಗು ಜನನ ಆಗಿ ಅವಳು 14-15 ವರ್ಷಕ್ಕೆ ಬಂದಾಗ ಆ ಟೈಮ್ ನಲ್ಲೇ ಅವಳು ಇಮ್ಯುನಿಟಿ ಚೆನ್ನಾಗಿ ಬರ್ತಾ ಇರುತ್ತೆ ಯಾವುದೇ ಕಾಯಿಲೆ ನಿರೋಧ ಮಾಡ್ಲಿಕ್ಕೆ. ಅಂತ ಸಮಯದಲ್ಲಿ ನಾವು ಇದೊಂದು HPV ವ್ಯಾಕ್ಸಿನ್ ಅಂತ ಬಂದಿದೆ. ಈ ವ್ಯಾಕ್ಸಿನೇಷನ್ ನ 2 ಡೋಸ್ ಕೊಡೋದ್ರಿಂದ 14ರೊಳಗೊಂದು 14ರಿಂದ 26 ವರ್ಷದೊಳಗೆ ಕೊಡೋದ್ರಿಂದ ಅವಳಿಗೆ ನಾವು ಆಂಟಿಬಾಡಿ ಸರ್ಜ್ನ ರೋಗ ನಿರೋಧಕ ಶಕ್ತಿನ ಉತ್ಪತ್ತಿ ಮಾಡ್ತೀವಿ. ಆ ಉತ್ಪತ್ತಿ ಮಾಡಿದಾಗ ಅವಳು ತನ್ನ ದಾಂಪತ್ಯ ಜೀವನದಲ್ಲಿ ಈ ತರ ವೈರಸ್ಗಳು ಅವಳ ಬಾಡಿನಲ್ಲಿ ಬಂದ್ರೆ ಅದನ್ನ ಖಂಡಿತವಾಗ್ಲೂ ವಿರೋಧಿಸಿ ಆರೋಗ್ಯವಾಗಿರ್ತಾಳೆ. ಸೊ ಈ ವ್ಯಾಕ್ಸಿನೇಷನ್ ಒಂದು ಎಲ್ಲಾ ಕಡೆ ಅದ್ರ ಬಗ್ಗೆ ಪ್ರಮೋ ಆಗಿದೆ, ತಗೊಳ್ತಾ ಇದ್ದಾರೆ ಜನ. 45 ವರ್ಷದ ಹೆಣ್ಮಕ್ಳಾಗ್ಲಿ, ಅವರ ಹೆಣ್ಮಕ್ಳು ಏನಾದ್ರು ಮನೇಲಿ ಇದ್ರೆ ಅವರ ಮಗಳಾಗ್ಲಿ ಒಟ್ಟೊಟ್ಟಿಗೆ ಬಂದು ವ್ಯಾಕ್ಸಿನೇಷನ್ ತಗೋತಾ ಇದ್ದಾರೆ. ಇನ್ನೊಂದು ಅಂಶ ಏನು ಅಂತಂದ್ರೆ ಗಂಡಸರಿಗೂ ಕೂಡ ಈ ವ್ಯಾಕ್ಸಿನೇಷನ್ ಇವಾಗ ಕೊಡ್ತಾ ಇದೀವಿ ಈ ಒಂದ್ 4-5 ವರ್ಷದಿಂದ. ಯಾಕಂದ್ರೆ ಅವರಲ್ಲೇ ವೈರಸ್ ಇರೋದ್ರಿಂದ ಅವ್ರಿಗೆ ಪ್ರಿವೆಂಟ್ ಮಾಡ್ಬಿಟ್ರೆ ಬರೋದ್ ನಿಲ್ಸ್ಬೋದು ಅಂತ. ಹೌದು, ಪ್ರಿವೆಂಟ್ ಹೌದು, ಪ್ರಿವೆಂಟ್ ಆದ್ರೆ ಹೆಣ್ಮಕ್ಳಿಗೆ ಬೇಗ ಇದು ಇನ್ಫೆಕ್ಷನ್ ಮಾಡುತ್ತೆ. ಯಾಕಂದ್ರೆ ವ್ಯಜನದಲ್ಲಿ ಇನ್ಫೆಕ್ಷನ್ 10 ಹಲವಾರು ಕ್ರಿಮಿಗಳು ಸೇರ್ಕೊಳ್ಳುತ್ತೆ. ಆದ್ರಿಂದ ಅವರಿಗೆ ಹೆರಿಗೆ ಒಂದು ಅಬಾರ್ಷನ್ ಸಮಯದಲ್ಲಿ ಯಾವ್ದೋ ಒಂದು ಸೋಂಕು ಆಗ್ಬೋದು. ಆದ್ರೆ ಗಂಡ್ಮಕ್ಳಲ್ಲಿ ಒಂದು ಯೂರಿನ್ ಇನ್ಫೆಕ್ಷನ್ ಅಷ್ಟೇ ಬಂದು ವಾರ್ಡ್ಸ್ಗಳು ಬಂದು ಹೋಗ್ಬಿಡೋದ್ರಿಂದ ಅವ್ರಿಗೆ ಅದ್ರ ಬಗ್ಗೆ ಗಮನ ಬರಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವರು ಬಂದು ಈ ವ್ಯಾಕ್ಸಿನೇಷನ್ ತಗೋತಾ ಇದ್ದಾರೆ. ಯಾಕಂದ್ರೆ ಅವ್ರದ್ದು ಒಂದು ಪ್ರೊಟೆಕ್ಷನ್. ಯಾಕಂದ್ರೆ ಪಿನಲ್ ಕ್ಯಾನ್ಸರ್, ಅವ್ರಿಗೆ ಅವ್ರದ ಒಂದು ಜನನೇಂದ್ರದ ಕ್ಯಾನ್ಸರ್, ಮೌತ್ ಕ್ಯಾನ್ಸರ್, ಗುದದ್ವಾರದ ಕ್ಯಾನ್ಸರ್ ಎಲ್ಲದಕ್ಕೂ ಇದೇ ವೈರಸ್ಸೇ ಕಾರಣ. ಸೊ ಈ ವೈರಸ್ ಇದನ್ನ ನಾವು ವ್ಯಾಕ್ಸಿನೇಷನ್ ಕೊಡೋದ್ರಿಂದ ಹೆಣ್ಮಕ್ಳಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ ಪ್ಲಸ್ 3 ಕ್ಯಾನ್ಸರ್ಸ್ ಪ್ರಿವೆಂಟ್ ಆಗ್ಬೋದು. ಮತ್ತೆ ಇವರಲ್ಲಿ ಕೂಡ ಆ 3 ಕ್ಯಾನ್ಸರ್ ಪ್ರಿವೆಂಟ್ ಆಗ್ಬೋದು. ಯಾಕಂದ್ರೆ 3rd ಕೆಟಗರಿ ನಮ್ ಕ್ಯಾನ್ಸರ್ಸ್ ಅಲ್ಲಿ ಇರೋದು ಮೌತ್ ಕ್ಯಾನ್ಸರ್. ಇವಾಗ ನೀವು ಅಲ್ಲಿ ಇಲ್ಲಿ ಕೇಳಿಸ್ಕೊತಾ ಇರ್ತೀರಾ ಡೆಂಟಲ್ ಡಿಪಾರ್ಟ್ಮೆಂಟ್ ಇಂದ ಮೌತ್ ಕ್ಯಾನ್ಸರ್ಸ್, ಏನಲ್ ಕ್ಯಾನ್ಸರ್ಸ್. ಅದು ಗುಟ್ಕಾ ತಿನ್ನೋರು, ಇದು ತಿನ್ನೋರು ಎಲ್ಲ ತಿಂತಾರಲ್ಲ, ಟೊಬ್ಯಾಕೊ ತಿನ್ನೋರ್ಗು ಇರುತ್ತೆ. ಅದ್ರ ಜೊತೆಗೆ ವೈರಸ್ ಕೂಡ ಇರುತ್ತೆ ಅಂತಂದು. ವೈರಸ್ ಕೂಡ ಇರುತ್ತೆ. ಸೊ ಈ ತರ ಆಗಿ HPV ವ್ಯಾಕ್ಸಿನೇಷನ್ ಅನ್ನ ನಾವು ಕೊಡೋದ್ರಿಂದ ಎಷ್ಟೋ ಪ್ರಿವೆನ್ಷನ್ ಮಾಡಬಹುದು. ಎಸ್ಪೆಷಲಿ ಮನೆಯಲ್ಲಿರುವ ಚಿಕ್ಕ ಹೆಣ್ಮಕ್ಳಿಗೆ ಕೊಡ್ಬೇಕು. ಯಾಕೆ ಮೇಡಮ್ ಇಷ್ಟು ಬೇಗನೆ ಈ ವ್ಯಾಕ್ಸಿನೇಷನ್ ಕೊಡಿಸ್ತೀರಾ ಅಂದ್ರೆ ಆ ಸಮಯದಲ್ಲಿ ಅವರ ಒಂದು ಇಮ್ಯುನಿಟಿ ಸಿಸ್ಟಮ್ ನಾವು ಕೊಟ್ರೆ ಅವರು ದಾಂಪತ್ಯ ಜೀವನಕ್ಕೆ ಬಂದು ಅವರು ಈ ವೈರಸ್ ಆದ್ರೆ ಒಂದು ನಿರೋಧಕ ಶಕ್ತಿ ಬರುತ್ತೆ. ಕ್ಯಾನ್ಸರ್ ಇಂದ ಬಚಾವಾಗುವಂತ ಒಂದು ಸಾಧ್ಯತೆಗಳು ತುಂಬಾ ಇರುತ್ತೆ ಅಂತ ಹೇಳಿ. ಹೌದು, ನೀವ್ ಹೇಳಿದ್ದು ಬಹಳ ಚೆನ್ನಾಗಿದೆ. 2 ವರ್ಷದ ಹಿಂದೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡ್ಬೇಕಾದ್ರೆ ಈ HPV ವ್ಯಾಕ್ಸಿನ್ಗೆ ಅಮೌಂಟ್ ಇಟ್ರು. ಇಡೀ ಶಾಲೆಗೆ ಹೋಗೋ, ಇಡೀ ದೇಶದಲ್ಲಿರೋ ಶಾಲೆಗೆ ಹೋಗೋ ಮಕ್ಕಳಿಗೆ ಮಾಡಿದ್ರು. ಹೌದೌದು, ಬಹಳ ಒಳ್ಳೆ ಕೆಲಸ. ಆ ಕಾರ್ಯಕ್ರಮಗಳು ನಡೀತಾ ಇದೆ ಎಲ್ಲಾ ಕಡೆನೂ. IMA ಇಂದ ಎಲ್ಲಾ ಕಡೆಯಿಂದ ಹಾಸ್ಪಿಟಲ್ಗಳಲ್ಲೂ. ಮತ್ತೆ ತಾಯಿ ಮತ್ತು ಮಗಳ ಯೋಜನೆ ಅಂತಾನೆ ಇವಾಗ ಒಂದು ಕಾರ್ಯಕ್ರಮ ನಡೀತಾ ಇದೆ. ತಾಯಿ ಮತ್ತೆ ಮಗಳು ಇಬ್ರು ಸೇರ್ಬಿಟ್ಟು ಬಂದು ವ್ಯಾಕ್ಸಿನೇಷನ್ ತಗೊಂಡ್ ಹೋಗ್ತಾರೆ. ಅದು ಒಂಥರ ತುಂಬಾ ವರ್ಣನೀಯ ಒಂದು ಆನಂದ ಕೊಡುತ್ತೆ ನಮ್ಗೆ. ಯಾಕಂದ್ರೆ ಪ್ರಿವೆನ್ಷನ್ ಇಬ್ರಲ್ಲೂ ಆಗ್ತಿದೆಯಲ್ಲ ಅಂತ. ಅದ್ರ ಜೊತೆಗೆ ಗಂಡ್ಮಕ್ಳು ಕೂಡ 18 ವರ್ಷದ ಮೇಲೆ ಬರ್ತಾ ಇದೆ. ಸೊ ಈ ತರ ನಾವು ಇದನ್ನ ಸರ್ವೈಕಲ್ ಕ್ಯಾನ್ಸರ್ ಒಂದು ವ್ಯಾಕ್ಸಿನ್ ಇಂದ 5 ತರದ್ದು ಕ್ಯಾನ್ಸರ್ ಗಳನ್ನ ತಡೆಗಟ್ಟಬಹುದು. ಯಾವ್ದಂತ ಮತ್ತೆ ರಿಪೀಟ್ ಮಾಡಿ. ಒಂದು ಸರ್ವೈಕಲ್ ಕ್ಯಾನ್ಸರ್, ಎರಡನೇದು ಸರ್ವೈಕಲ್ ಕ್ಯಾನ್ಸರ್, ಬಾಯಿ ಪೀನಲ್ ಕ್ಯಾನ್ಸರ್ ಇನ್ ಜೆಂಟ್ಸ್, ಪೀನಲ್ ಕ್ಯಾನ್ಸರ್, ಆಮೇಲೆ ಬಾಯಿ ಕ್ಯಾನ್ಸರ್,
ಹಾ, ಬಾಯಿ ಕ್ಯಾನ್ಸರ್ ಮತ್ತೆ ಗುದದ್ವಾರದ ಕ್ಯಾನ್ಸರ್. ಗುದದ್ವಾರದ ಕ್ಯಾನ್ಸರು, ಈ 4 ಪ್ಲಸ್ ಇಂಟೆಸ್ಟೈನ್ ಕ್ಯಾನ್ಸರ್ ಕೂಡ ರಿಲೇಟೆಡ್ ಇಂಟೆಸ್ಟೈನ್ ಅಂತಾರೆ, ಕ್ಯಾನ್ಸರ್. ಬಟ್ ಇನ್ನು ಓಕೆ, ಪ್ರೂಫ್ ಇಲ್ಲ. ಅದೇ. ಓಕೆ. ಸೊ 5 ಸೊ ತರದ ಇದೆಲ್ಲ ಕ್ಯಾನ್ಸರ್ ನ ಕ್ಯಾನ್ಸರ್ಗಳನ್ನ ಪ್ರಿವೆಂಟ್ ಮಾಡೋ ನಿಲ್ಸ್ಬೋದು. ಒಂದು ಲಸಿಕೆ HPV ಒಂದು ಲಸಿಕೆ, ವ್ಯಾಕ್ಸಿನೇಷನ್ ಅಂತ ನಾವ್ ಹೇಳ್ಬೋದು. ಒಂದು 2 ಬ್ರ್ಯಾಂಡ್ ಅಲ್ಲಿ ರಾಮಬಾಣ ಅಂತ, ಸಿಗ್ತಾ ಇದೆ. ರಾಮಬಾಣ ಅಂತ ರಾಮಬಾಣ ಹೇಳ್ಬೋದು. ಅಂತ ಹೇಳ್ಬೋದು. ಅದನ್ನ ಎಲ್ಲರೂ ತಗೊಂಡು ಆದಷ್ಟು ಆರೋಗ್ಯವಾಗಿ ನಮ್ಮ ಹೆಣ್ಮಕ್ಳು ಇರ್ಬೇಕು ಅಂತ ನಾವು ಆಶಿಸ್ತಾ ಇದೀವಿ ಇವತ್ತು. ಅದ್ರ ಕಾಸ್ಟ್ ಎಷ್ಟಿದೆ, ಮತ್ತೆ ಸರ್ಕಾರ ಫ್ರೀ ಆಗಿ ಕೊಡ್ತಾ ಇದೆ, ಪ್ರೈವೇಟ್ ಆಗಿ ತಗೊಳ್ಳೋರು ಎಷ್ಟು ಖರ್ಚು ಮಾಡ್ಬೇಕಾಗತ್ತೆ? ಸರ್ಕಾರ ಫ್ರೀ ಆಗಿ ಕೊಡ್ತಾ ಇಲ್ಲ ಮೇಡಮ್ ಇನ್ನು. ಆಕ್ಚುಲಿ ಕೆಲವು ಕಡೆಯಲ್ಲೇ IMN ಅಲ್ಲಿ ಈ ತರ ಒಂದು ಸಂಘ ಸಂಸ್ಥೆಗಳು ಅದನ್ನ ಪರ್ಚೇಸ್ ಮಾಡಿ ಪಾಪ ಅವರು ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಇಂದ ಫ್ರೀ ವ್ಯಾಕ್ಸಿನೇಷನ್ ಬರ್ಬೇಕು ಅಂತ ತುಂಬಾ ಮಂಡನೆಗಳು ಆಗ್ತಾನೆ ಇದೆ ಎಲ್ಲ ಒಂದು ಪೊಲಿಟಿಕಲ್ ಇದರಲ್ಲಿ. ಅದು ಬಂತು ಅಂದ್ರೆ ಫ್ರೀ ಆಗತ್ತೆ, ಇಲ್ಲ ಅಂದ್ರೆ ಒಂದು ಕನ್ಸೆಷನ್ ಅಲ್ಲಿ ಈಗ 2,500 ಒಂದು ಡೋಸಿಗೆ ಇರುತ್ತೆ. ಅದನ್ನ 1,000ದಲ್ಲಿ ಕೊಡೋರು ಕೆಲವರು ಇದ್ದಾರೆ, ಕೆಲವು ಸಂಘ ಸಂಸ್ಥೆಗಳು, ಕೆಲವು ಮಹಿಳಾ ಒಂದು ಸಂಘಗಳು ಎಲ್ಲರೂ ಮುಂದೆ ಹೋಗಿ ಸ್ಕೂಲ್ ಮಕ್ಕಳಿಗೆ ಎಲ್ಲ ಈ ವ್ಯಾಕ್ಸಿನೇಷನ್ ಕಡಿಮೆ ದರದಲ್ಲಿ ಕೊಟ್ಟು ಅವ್ರನ್ನ ಆರೋಗ್ಯವಂತ ಸ್ಥಿತಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಗೌರ್ಮೆಂಟ್ ಖಂಡಿತ ಇನ್ನೇನು ಕೆಲವೇ ಒಂದು ತಿಂಗಳಲ್ಲಿ ಅದನ್ನ ಫ್ರೀ ಆಗಿ ಕೊಡ್ತಾರೆ ಅನ್ನೋದನ್ನ ನಾವು ಆಶಿಸ್ತಾ ಇದೀವಿ. ಓಕೆ, ಸರಿ 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 ಸರಿ. ಸೊ ಹಾಗಾದ್ರೆ ಈ ಒಂದು ಇದು ವೈರಸ್ ನಿಂದ ಇಷ್ಟನ್ನೆಲ್ಲ ತಡಿಬಹುದು ಅಂತ ಹೇಳಿದ್ರೆ, ಅಕಸ್ಮಾತ್ ಅವರು ವ್ಯಾಕ್ಸಿನ್ ತಗೊಂಡಿಲ್ಲ, ಅವ್ರಿಗೆ ಕ್ಯಾನ್ಸರ್ ಆಗಿದೆ, ಅದನ್ನ ಹೇಗೆ ಕಂಡು ಹಿಡಿತೀರಿ, ಹೇಗೆ ಚಿಕಿತ್ಸೆ ಮಾಡ್ತೀರಿ? ಈಗ ಅವರು ಯಾವುದೋ ಒಂದು ಮುಂಜಾಗ್ರತೆ ಕ್ರಮನೇ ತಗೊಂಡಿಲ್ಲ, ಬಂದಿರ್ತಾರೆ. ನಾವು ಅವರಿಗೆ ಜನನೇಂದ್ರಿಯದ ಭಾಗನ ನಾವು ಗೈನಕ್ ಎಕ್ಸಾಮಿನೇಷನ್, ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ನೋಡಿದಾಗ ಅಲ್ಲಿ ಏನೋ ಗರ್ಭಕೋಶದ ಬಾಯಿ ಮೇಲೆ ಒಂದು ಸಣ್ಣದೊಂದು ಏನೋ ಗ್ರೋತ್ ತರ ಕಾಣ್ಬೋದು ನಮ್ಗೆ. ಅದೇ ಒಂದು ಪಾಲಿಪೇ ಇರ್ಬೋದು, ಬಟ್ ಅದು ಕಂಡಾಗ ನಾವು ಅದ್ರದ್ದು ಬಯಾಪ್ಸಿ ತೆಗಿತೀವಿ. ಬಯಾಪ್ಸಿ ಇಸ್ ದ ಗೋಲ್ಡ್ ಸ್ಟ್ಯಾಂಡರ್ಡ್. ನಮ್ಗೆ ಎಷ್ಟೇ ನಾವು ಕಣ್ಣಿಂದ ಡಯಾಗ್ನೋಸ್ ಮಾಡಿದ್ರು ಬಯಾಪ್ಸಿ ಪೆಥಾಲಜಿನಲ್ಲಿ ಆ ಸೆಲ್ ಅಲ್ಲಿ ಏನ್ ಚೇಂಜಸ್ ಆಗಿದೆ, ಯಾವ ಸ್ಟೇಜಿಗೆ ಹೋಗಿದೆ ಅಂತ ಗೊತ್ತಾದಾಗ ನಾವು ಅವರಿಗೆ ಅದನ್ನ ಬರೀ ಎಕ್ಸಿಷನ್ ವೆರಿ ಅರ್ಲಿ ಸ್ಟೇಜ್ ಅಲ್ಲಿ ಹೋಗ್ತಾ ಇದ್ರೆ ಒಂದು ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಅಂತ ಬರೀ ಕೋನ್ ಬಯಾಪ್ಸಿ ಇದಷ್ಟೇ ತೆಗೆದ್ಬಿಟ್ಟು ಟ್ರೆಕ್ಯುಲೋರಫಿ ಅಂತ ನಾವು ಅವರಿಗೆ ಗುಣಮುಖರನ್ನಾಗಿ ಮಾಡಬಹುದು. ರೇಡಿಯೋಥೆರಪಿ ಇದೆ, ಕೀಮೋಥೆರಪಿ ಇದೆ, ಬಟ್ ಅದು ಆಕ್ಚುಲಿ ಅದ್ರ ಭಾಗನ ಲೋಕಲ್ ಇದನ್ನ ಬಿಟ್ಬಿಟ್ಟು ಹಪ್ಕೊಳಕ್ ಶುರು ಮಾಡ್ತು ಅಂದ್ರೆ ಎಲ್ಲಾ ಕಡೆಗೂ ಸೈಡ್ ಅಲ್ಲಿ ಎಲ್ಲ ಹಪ್ಕೊಂಡು ಪ್ಯಾರಾಮೆಟ್ರಿಯಂ ಅಂತೀವಿ. ಅವಾಗ ನಾವು ಅವರಿಗೆ ಗರ್ಭಕೋಶನ ತೆಗಿಬೇಕಾಗುತ್ತೆ. ತೆಗೆದು ಮತ್ತೆ ರೇಡಿಯೋಥೆರಪಿ ಮತ್ತೆ ಕೀಮೋಥೆರಪಿ 10 ಹಲವಾರು ವಿಧದ ಒಂದು ಕೆಟಗರಿಗಳಿದಾವೆ. ಅದರಲ್ಲಿ ಅವ್ರನ್ನ ಯಾವ ರೀತಿ ನಾವು ಗುಣಪಡಿಸ್ಬೋದು ಅಂತ ತುಂಬಾ ಒಂದು ಯೋಚನೆ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಅದ್ರ ಕೆಲವು ಮೆಡಿಸಿನ್ಗಳ ಸೈಡ್ ಎಫೆಕ್ಟ್ಸ್ ಗಳು ಇರುತ್ತೆ, ಅದನ್ನೆಲ್ಲ ನಿವಾರಿಸಿಕೊಂಡು ನಾವು ಅವ್ರನ್ನ ಕಾಪಾಡಬೇಕಾಗುತ್ತೆ. ಆಪರೇಷನ್ ಬರೀ ಕೆಳಗಡೆಯಿಂದ ಹೋಗಿ ಮಾಡಬಹುದು ನೀವು ಅಲ್ವಾ? ಕೆಳಗಡೆಯಿಂದ ಹೋಗ್ಲಿಕ್ಕೆ ಅದು ತುಂಬಾ ಅರ್ಲಿ ಸ್ಟೇಜ್ ಇದ್ರೆ ಮಾಡ್ಬೋದು ಮೇಡಮ್. ಆದ್ರೆ ಅದು ಆಲ್ರೆಡಿ ಪ್ಯಾರಾಮೀಟ್ರಿಯಂ ಸೈಡ್ ಅಲ್ಲಿ ಹಪ್ಕೊಂಡ್ಬಿಟ್ಟಿದ್ರೆ ಹೊಟ್ಟೆನಲ್ಲಿ, ನಾವು ಅವಾಗ ರೋಬೋಟಿಕ್ ಸರ್ಜರಿಯಿಂದಾನೇ ಒಂದು ರಾಮಬಾಣ ಅಂತೀವಿ, ರೋಬೋಟಿಕ್ ಸರ್ಜರಿ ಎಲ್ಲಾ ಕಡೆ ನಿಲ್ಕದ್ದು. ಅವಾಗ ಹೊಟ್ಟೆ ಓಪನ್ ಮಾಡಿ ಕೂಡ ವರ್ದಿಮ್ಸ್ ಅಂತ ಹಳೇ ಕಾಲದಿಂದನೂ ಮಾಡ್ತಾ ಇದ್ದೀವಿ. ಹೊಟ್ಟೆ ಓಪನ್ ಮಾಡಿ ಕೂಡ ಆ ಲಿಂಫ್ ನೋಡ್ಸ್ ಸ್ಪ್ರೆಡ್ ಆಗ್ತಾ ಇರುತ್ತೆ. ಯಾವುದೇ ಒಂದು ಕ್ಯಾನ್ಸರ್ ಆಗ್ಲಿ ಅದು ಬ್ಲಡ್ ಮೂಲಕ ಅಥವಾ ಲಿಂಫ್ಯಾಟಿಕ್ಸ್ ಮೂಲಕ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹೀಗೆ ಅದನ್ನ ನಾವು ಪ್ರಿವೆಂಟ್ ಮಾಡ್ಬೇಕು ಅಂದ್ರೆ ಅಲ್ಲಿರೋ ಲಿಂಫ್ ನೋಡ್ಸ್ ನೆಲ್ಲ ತೆಗಿಬೇಕು, ನಾವು ಎಲ್ಲ ತೆಗಿಬೇಕಾಗುತ್ತೆ, ಲಿಂಫ್ ನೋಡ್ಸ್ ತೆಗಿಬೇಕು. ಸೊ ವರ್ದಿಮ್ ಸಿಸ್ಟೆಕ್ಟಮಿ ಅಂತ ಅದು ಇವಾಗ ರೋಬೋಟಿಕ್ ಅಸಿಸ್ಟೆಡ್ ಯಾಕೆ ಆಗ್ತಾ ಇದೆ ಅಂದ್ರೆ ಮಿನಿಮಲ್ ಇನ್ವೇಸಿವ್ ಅಂತ. ರೋಬೋಟಿಕ್ ಸರ್ಜರಿನಲ್ಲಿ ಈ ಒಂದು ಸರ್ಜರಿಗಳು ತುಂಬಾ ಜಾಗರೂಕತೆಯಿಂದ ಮಾಡಬಹುದು. 2 ಸ್ಮಾಲ್ ನಿಕ್ ಮಾಡ್ಬಿಟ್ಟು ಅದ್ರೊಳಗಡೆಯಿಂದ ರೋಬೋಟಿಕ್ ಆಪರೇಷನ್ ಮಾಡ್ತೀರಿ. ಹಾಕಿ ನಾವು ಎಷ್ಟೇ ಡೆಪ್ತ್ ಅಲ್ಲಿ ಬೇಕಾದ್ರೂ ಹೋಗಿ ಮಾಡ್ಬೋದು. ಇದು ಇಷ್ಟು ದೊಡ್ಡ ಹೊಟ್ಟೆ ಕುಯ್ಯೋದು ಅದೆಲ್ಲ ಇವಾಗ ಸಾಕಷ್ಟು ಮಟ್ಟಿಗೆ ಪ್ರಿವೆನ್ಷನ್ ಆಗಿದೆ ಅಂತ ಹೇಳ್ಬೋದು ಈ ಟೆಕ್ನಾಲಜಿ ಅಡ್ವಾನ್ಸ್ ಅಲ್ಲಿ. ಓಕೆ ಓಕೆ ಓಕೆ, ತುಂಬಾ ತುಂಬಾ ಧನ್ಯವಾದಗಳು ಪರಿಮಳ ದೇವಿ ಅವರೇ. ಎಷ್ಟು ಚೆನ್ನಾಗಿ ಸರಳವಾಗಿ ಸುಂದರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಎಲ್ರೂ ನಿಮ್ಮ ಮಾತನ್ನ ಕೇಳ್ಕೊಂಡ್ಬಿಟ್ಟು ಮನೆಯಲ್ಲಿರೋರು ಗಂಡಸರಾಗ್ಲಿ ಹೆಂಗಸರಾಗ್ಲಿ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಈ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಂಡು ಮುಂದೆ ಕ್ಯಾನ್ಸರ್ ಬರದ ಹಾಗೆ ತಡ್ಕೊಳ್ಳಿ ಅಂತ ಕೇಳ್ಕೊಳ್ಳೋಣ. ನಮಸ್ಕಾರ. ಹೌದು, ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಪರಿಮಳ ದೇವಿ ಅವ್ರಿಗೆ ಕೇಳಬಹುದು, ಅವರಿಂದ ನೀವು ಸಲಹೆಯನ್ನು ಕೂಡ ಪಡಿಬಹುದು ಅಂತ ಹೇಳೋಣ. ನಮಸ್ಕಾರ.